ವೀಕ್ಷಕರೇ, ನಿಮಗೆಲ್ಲ ಶ್ರೀರಾಮಚಂದ್ರ ತ್ಯಾಗ ಮತ್ತು ಗುಣಗಳ ಬಗ್ಗೆ ನಿಮಗೆಲ್ಲ ತುಂಬಾನೇ ಗೊತ್ತು. ಆದರೆ ಸಾವಿನ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀರಾ? ಅದ ಶ್ರೀರಾಮನ ಸಾವ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಶ್ರೀಕೃಷ್ಣನ ಅವತಾರ ಒಬ್ಬ ಬೇಡನಿಂದಾಗಿತ್ತು. ವಿಷ್ಣುವಿನ ಪ್ರತಿ ಅವತಾರಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ರಾಮನಿಗಾಗಿ ಲಕ್ಷ್ಮಣನ ಅಂತ್ಯವಾಗಿದೆ. ಲಕ್ಷ್ಮಣನ ಅಂತ್ಯಕ್ಕಾಗಿ ಶ್ರೀರಾಮನ ಅಂತ್ಯವಾಯಿತು ಅಂದ್ರೆ ನೀವು ನಂಬ್ತೀರಾ? ಭಗವಾನ್ ಶ್ರೀರಾಮನು ಸರಯೂ ನದಿಯಲ್ಲಿ ಅಂತ್ಯವಾಗಿ ಅಲ್ಲಿಂದ ವೈಕುಂಠಕ್ಕೆ ಹೋಗುತ್ತಾರೆ ಎನ್ನುವ ಪ್ರಬಲವಾದ ಪ್ರತೀತಿ ಇದೆ. ಪದ್ಮ ಪುರಾಣದಲ್ಲಿ ಶ್ರೀರಾಮನ ಅಂತ್ಯದ ಬಗ್ಗೆ ವರ್ಣಿಸಲಾಗಿದೆ. ರಾಮನು ವಿಷ್ಣುವಿನ ಅವತಾರ, ಲಕ್ಷ್ಮಣನು ಆದಿಶೇಷನ ಅವತಾರ. ಅಂದ್ರೆ ಶ್ರೀರಾಮನು ವೈಕುಂಠದಲ್ಲಿ ಮಲಗಿರುವ ಮಹಾನಾಗ ಅಂತ ಅರ್ಥ. ವಿಷ್ಣುವನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದ ಈ ಆದಿಶೇಷ. ರಾವಣ ಸಂಹಾರಕ್ಕಾಗಿ ಪ್ರಭುವು ಬಂದಾಗ ಆದಿಶೇಷನು ಲಕ್ಷ್ಮಣನ ಅವತಾರವಾಗಿ ರಾಮನ ಸಹೋದರನಾಗಿ ಭೂಮಿಗೆ ಬಂದ. ಅದೇ ಕಾರಣಕ್ಕೆ ರಾಮನು ಕಾಡಿಗೆ ಹೋದಾಗ ಲಕ್ಷ್ಮಣನು ಹಿಂದೆ ಹೋಗಿದ್ದ. ಶ್ರೀರಾಮನು ಭೂಮಿಗೆ ಬಂದು 11 ವರ್ಷಗಳು ಉರುಳಿದ್ದವು. ಒಂದು ದಿನ ಒಬ್ಬ ಸನ್ಯಾಸಿ ರಾಮನೊಂದಿಗೆ ಏನೋ ಮಾತನಾಡಲು ಹೇಳುತ್ತಾನೆ. ಆಗ ರಾಮನು, ಏನೋ ಮಾತನಾಡಬೇಕೆಂದು ಹೇಳಿದ್ರಲ್ಲ ಅಂತೇಳಿ ಸನ್ಯಾಸಿಯನ್ನು ಕೇಳ್ತಾನೆ. ಆಗ ಆ ಸನ್ಯಾಸಿ ನಿಜ ಸ್ವರೂಪ ತಾಳುತ್ತಾನೆ. ಆತ ಸನ್ಯಾಸಿ ಆಗಿರೋದಿಲ್ಲ, ಆತ ಕಾಲದೇವನಾಗಿದ್ದ. ಭೂಮಿಯ ಮೇಲೆ ರಾಮನ ಅವತಾರ ಮುಗಿಯಿತು. ವಿಷ್ಣು ಲೋಕಕ್ಕೆ ಹೋಗಬೇಕೆಂದು ಸಂದೇಶ ತಂದಿದ್ದ. ಅಷ್ಟರಲ್ಲಿ ದುರ್ವಾಸ ಮುನಿ ಬರ್ತಾರೆ. ನಾನು ಶ್ರೀರಾಮನನ್ನು ಭೇಟಿಯಾಗಬೇಕಪ್ಪ ಬಿಡು ಅಂತ ಹೇಳಿ ಲಕ್ಷ್ಮಣನನ್ನು ಕೇಳ್ತಾರೆ. ಆದರೆ ಲಕ್ಷ್ಮಣ ಅಣ್ಣನ ಮಾತನ್ನು ಮೀರುತ್ತಾನೆಯೇ? ಖಂಡಿತ ಸಾಧ್ಯ ಇಲ್ಲ. ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಅಪ್ಪಣೆ ಆಗಿದೆ, ಅದಕ್ಕೆ ಬಿಡೋಕಾಗೋದೇ ಇಲ್ಲ ಅಂತ ಹೇಳ್ತಾನೆ. ಕೇಳ್ಬೇಕಾ? ದುರ್ವಾಸ ಮುನಿ ಮೊದಲೇ ಕೋಪಿಷ್ಟ, ಹಠವಾದಿ. ಎಷ್ಟು ಹೇಳಿದ್ರೂ ಆಗೋದೇ ಇಲ್ಲ ಅಂತ ಹಠ ಬಿಡದೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಒಳಗಡೆ ನನ್ನನ್ನು ಬಿಡದೇ ಇದ್ರೆ ಶ್ರೀರಾಮನ್ಗೆ ಅಯೋಧ್ಯೆಗೆ ಶಾಪ ಕೊಡೋದಾಗಿ ಹೇಳ್ಬಿಡ್ತಾರೆ. ಆಗ ಲಕ್ಷ್ಮಣನ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ದುರ್ವಾಸ ಮುನಿಯ ಶಾಪ, ಇನ್ನೊಂದು ಕಡೆ ಅಣ್ಣನ ಆಜ್ಞೆಯನ್ನು ಹೇಗೆ ಉಲ್ಲಂಘಿಸುವುದು ಅಂತ ತಳವಳ. ಅಣ್ಣನ ಆಜ್ಞೆ ಮೀರಿದರೂ ಪರವಾಗಿಲ್ಲ, ಅಣ್ಣನಿಗೆ ಶಾಪ ತಟ್ಟಬಾರ್ದು ಅಂತ ಹೇಳಿ ಒಳಗೆ ಹೋಗಿ ದುರ್ವಾಸ ಮುನಿ ಬಂದಿದ್ದನ್ನ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನು ಹೇಳ್ತಾನೆ. ಆಜ್ಞೆ ಮೀರಿದ ಲಕ್ಷ್ಮಣನಿಗೆ ದಂಡ ನೀಡಲು ರಾಮನಿಗೆ ಮನಸ್ಸಾಗೋದಿಲ್ಲ. ಒಂದು ಕಡೆ ತಮ್ಮನ ಮೇಲಿನ ಪ್ರೀತಿ, ಇನ್ನೊಂದು ಕಡೆ ಆಜ್ಞೆಯನ್ನು ಪಾಲಿಸಲು ಧಿಕ್ಕರಿಸಿದ್ದಕ್ಕೆ ಶಿಕ್ಷೆ ಏನು ಮಾಡಲು ಗೊತ್ತಾಗದೆ ತಮ್ಮನಿಗೆ ಮರಣದಂಡನೆ ಬದಲಾಗಿ ಗಡೀಪಾರು ಮಾಡಿಬಿಡುತ್ತಾನೆ. ಒಂದು ಕ್ಷಣವೂ ರಾಮನನ್ನು ಬಿಟ್ಟಿರಲು ಇಚ್ಛಿಸದ ಲಕ್ಷ್ಮಣ ಸರಯೂ ನದಿಯಲ್ಲಿ ಆದಿಶೇಷನಾಗಿ ಮುಳುಗಿ ವೈಕುಂಠಕ್ಕೆ ಸೇರುತ್ತಾನೆ. ಇದಾದ ಮೇಲೆ ಯಮಧರ್ಮನು ರಾಮನನ್ನು ಕರೆದುಕೊಂಡು ಹೋಗಲು ಅಯೋಧ್ಯೆಗೆ ಬರುತ್ತಾನೆ. ಆದರೆ ಹನುಮಂತ ಆತನನ್ನು ಒಳಗೆ ಬಿಡೋದಿಲ್ಲ. ಆಂಜನೇಯನು ಚಿರಂಜೀವಿ, ಆದ್ದರಿಂದ ಯಮಧರ್ಮರಾಜ ಏನೂ ಮಾಡಲು ಆಗೋದಿಲ್ಲ. ಕೊನೆಗೆ ಶ್ರೀರಾಮನು ತನ್ನ ಉಂಗುರವನ್ನು ಪಾತಾಳ ಲೋಕಕ್ಕೆ ಬೀಳಿಸ್ತಾನೆ. ಹನುಮಂತನಿಗೆ ಅದನ್ನು ತೆಗೆದುಕೊಂಡು ಬರಲು ಹೇಳ್ತಾರೆ. ಪಾತಾಳದಲ್ಲಿ ವಾಸುಕಿಯನ್ನು ಭೇಟಿ ಮಾಡಿ ಶ್ರೀರಾಮನ ಉಂಗುರ ಹುಡುಕಲು ಬಹಳ ಸಮಯ ಹಿಡಿಯುತ್ತದೆ. ಇಲ್ಲಿ ಬಹಳ ಸಮಯ ಎಂದರೆ ಕೇವಲ ಗಂಟೆಗಳಲ್ಲ, ವರ್ಷಾನುಗಟ್ಟಲೇ ಬೇಕಾಗುತ್ತದೆ. ಆಗ ರಾಮನು ಹನುಮಂತನನ್ನು ಬಿಟ್ಟು ಹೋಗಿರುತ್ತಾನೆ. ಲಕ್ಷ್ಮಣ ರಾಮನನ್ನು ಬಿಟ್ಟು ಹೇಗೆ ಇರೋದನ್ನು ಹಾಗೆಯೇ ರಾಮನು ಲಕ್ಷ್ಮಣನನ್ನು ಬಿಟ್ಟಿರೋದಿಲ್ಲ. ಆಗ ರಾಮನು ದೇಹತ್ಯಾಗ ಮಾಡಲು ಸರಯೂ ನದಿಯಲ್ಲಿ ಹೋಗುತ್ತಾನೆ. ಲಕ್ಷ್ಮಣನಿಲ್ಲದೆ ಅವನಿಗೆ ಬದುಕಲು ಸಾಧ್ಯವೇ ಇರುವುದಿಲ್ಲ. ಒಂದೇ ದೇಹ 2 ಪ್ರಾಣಗಳಂತೆ ಅವರು ಇರುತ್ತಾರೆ. ಆಗ ರಾಮನು ದೇಹ ತ್ಯಜಿಸಲು ಸರಯೂ ನದಿಯೇ ಬರುತ್ತಾನೆ. ಲಕ್ಷ್ಮಣನಿಲ್ಲದೆ ಅವನಿಗೆ ಬದುಕಲು ಸಾಧ್ಯವಾಗದೆ ದೇಹವನ್ನು ತ್ಯಜಿಸುತ್ತಾನೆ. ಇದಾದ ನಂತರ ಹನುಮಂತನು ಬಂದಾಗ ಅಲ್ಲಿ ರಾಮನಿರೋದಿಲ್ಲ. ಇದನ್ನು ನೋಡಿ ಅಳುತ್ತಾ ಹನುಮಂತನು ಒಂದು ಮರವೇರಿ ಅಳುತ್ತಾ ಕುಳಿತು ಬಿಡುತ್ತಾನೆ. ಅಂದಿನಿಂದ ಆಂಜನೇಯ ಚಿರಂಜೀವಿಯಾಗಿ ನೆಲೆಸುತ್ತಾನೆ. ಹೀಗೆ ಶ್ರೀರಾಮಾವತಾರ ಕೊನೆಗೊಳ್ಳುತ್ತದೆ. ಇಷ್ಟ ಆಯ್ತಲ್ಲ ಫ್ರೆಂಡ್ಸ್? ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ನೀವು ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ.